Hello students, I hope you all have understood the second chapter up to our part 7. Today we will going to discuss about the continuing part of the second chapter in the part 8, that is the significant figure. So what is meant by a significant figure? Significant figure ಅಂತ ಅಂದ್ರೇನು ಅಂದರೆ ಸಿಗ್ನಿಫಿಕೆಂಟ್ ಅಂದರೆ ಅರ್ಥಪೂರ್ಣವಾದಂಥದ್ದು ಅಂತ ಓಕೆನಾ. ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಅಂದರೆ any number with the decimal point and the large number of digits following the decimal point. ಅಂದರೆ ಈಗ ಯಾವುದೋ ಒಂದು ನಂಬರ್ ಇದೆ, ಸಮ್ ಡೆಸಿಮಲ್ ಪಾಯಿಂಟ್ ಇದೆ, ಆ ಡೆಸಿಮಲ್ ಪಾಯಿಂಟ್ಗಿಂತ ಆದಮೇಲೆ ತುಂಬ ನಂಬರ್ಸ್ ಇದೆ, ದಟ್ ಈಸ್ ದ ಲಾರ್ಜ್ ನಂಬರ್ ಅಂತ. ಈಗ ಒಂದು ಯಾವುದೋ ಒಂದು ನಂಬರ್ ಲಾರ್ಜ್ ಆಗಿದೆ ವಿಚ್ ಗಿವ್ಸ್ ದ ಡೆಸಿಮಲ್ ಪಾಯಿಂಟ್ಸ್. ಸೊ ಆ ರೀತಿ ನಂಬರಲ್ಲಿ ಎರಡು ಥರ ಪಾರ್ಟ್ ಇದೆ. ಅದರಲ್ಲಿ ರಿಲಯಬಲ್ ಡಿಜಿಟ್ ಒಂದು, ಫಸ್ಟ್ ಅನ್ಸರ್ಟನ್ ಡಿಜಿಟ್ ಅಂತ ಒಂದು. ಸೊ ಹಾಗಾದರೆ ರಿಲಯಬಲ್ ಡಿಜಿಟ್ ಮತ್ತು ಅನ್ಸರ್ಟನ್ ಡಿಜಿಟ್ ಅಂದರೆ ಏನು ಅಂತ ನೋಡೋಣ. ಸೊ ಹಾಗಾದರೆ ಸಿಗ್ನಿಫಿಕೆಂಟ್ ಫಿಗರ್ ಅಂದರೆ ಗೊತ್ತಾಯ್ತಲ್ಲ, ದ ನಂಬರ್ ಆಫ್ ಡಿಜಿಟ್ ಇನ್ ದ ಮೆಜರ್ಮೆಂಟ್ ಅಬೌಟ್ ವಿಚ್ ವಿ ಆರ್ ಸರ್ಟನ್ ಪ್ಲಸ್ ದ ಒನ್ ಅಡಿಷನಲ್ ಡಿಜಿಟ್ ವಿಚ್ ಈಸ್ ಅನ್ಸರ್ಟನ್ ಆರ್ ನೌನ್ as the significant figures. So for example, Raju's school is 24.567 meters away from home. ಅಂದರೆ ರಾಜು ಸ್ಕೂಲ್ ಅವನ ಮನೆಗಿಂತ 24.567 ಮೀಟರ್ಸ್ ಅಷ್ಟು ಡಿಸ್ಟೆನ್ಸ್ ಇದೆ. ಸೊ ಹಾಗಾದರೆ ಇನ್ ದಿಸ್ ನಂಬರ್ 24 ಅಂದರೆ 2456 ಆರ್ ದಿ ರಿಲಯಬಲ್ ಡಿಜಿಟ್ಸ್. ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ಹಿಯರ್ ವಾಟ್ ಈಸ್ ರಿಲಯಬಲ್ ಆ್ಯಂಡ್ ವಾಟ್ ಈಸ್ ಫಸ್ಟ್ ಅನ್ಸರ್ಟನ್ ಡಿಜಿಟ್. So 2456 are the reliable digits and the last digit, that is the first uncertain digit it is. So 7 is the uncertain digit. So if I ask how many significants are there in this number, that is 24.567 ಅಲ್ಲಿ ಎಷ್ಟು significant figure ಇದೆ ಅಂತ ನಾನು ಕೇಳಿದರೆ, you must say there are 5 significant figures. ಅಂದರೆ you just count 2, 4, 5, 6, 7, right? So 1, 2, 3, 4, 5. So 5 numbers ಇದೆ. So ಹಾಗಾಗಿ 5 significant figures, right? Next, the second example, Raju weight is 45.3 kgs. So there are 3 significant figures. So 3 significant figures ಇದೆ ಅಂತ ಹೇಳಿದೆ ನಾನು. ಹೇಗೆ? 4, 5 are the reliable digit plus the first uncertain digit is 3. So 1, 2, 3. There are 3 significant figures. So we next move on to, there are certain rules which we need to follow to define the significant figures. So we will discuss each of the rules. First one, all non-zero digits are significants. All non-zero digits are significants ಅಂತ ಅಂದರೆ ಏನು? ಯಾವುದೋ ಒಂದು ನಂಬರಲ್ಲಿ ಯಾವುದು ಡಿಜಿಟ್ ಕೂಡ ಝೀರೋ ಇರಬಾರ್ದು, ದಟ್ ಈಸ್ ಕಾಲ್ಡ್ ಆಸ್ ನಾನ್ ಝೀರೋ ಡಿಜಿಟ್ಸ್. ಸೊ ಯಾವುದು ಡಿಜಿಟಲ್ಲಿ ಯಾವ ನಂಬರಲ್ಲಿ ಯಾವುದೂ ಒಂದು ಕೂಡ ಝೀರೋ ಇಲ್ಲ ಅಂದರೆ ಅದನ್ನು ನಾನ್ ಝೀರೋ ಅಂತೀವಿ. ಅದಷ್ಟು ಕೂಡ ಏನಾಗಿರುತ್ತೆ, ಅರ್ಥಪೂರ್ಣವಾಗಿರುತ್ತೆ, ಅಂದರೆ ಸಿಗ್ನಿಫಿಕೆಂಟ್ ಆಗಿರುತ್ತೆ. ಸೊ 42.694321 ಇದರಲ್ಲಿ ದೇರ್ ಈಸ್ ನೋ ಝೀರೋ ಇನ್ ದಿಸ್ ನಂಬರ್, ರೈಟ್? So this is called a significant. So hagadre, if I ask how many significant figures are in this number, so 42.694321, the significant figure is 8 significant figures. You just count the number here, 1, 2, 3, 4, 5, 6, 7, 8, right? So 8 significant figures are there in this number. The next rule, that is second rule, is all zeros between non-zero digits are significants. Example, 4.092034 means 0 ಇದೆ, ಆದರೆ ಏನಾಗಿದೆ, ಎರಡು ನಾನ್ ಝೀರೋ ಇರೋವಂಥ ನಂಬರ್ ಮಧ್ಯ ಝೀರೋ ಇದೆ. ಅಂದರೆ ಇಲ್ಲಿ ಯು ಕ್ಯಾನ್ ಜಸ್ಟ್ ಅಬ್ಸರ್ವ್ ದ ಫಸ್ಟ್ ಝೀರೋ ಹಿಯರ್, ಅದು ಏನಾಗಿದೆ, ಪಾಯಿಂಟ್, ಅಂದರೆ ಪಾಯಿಂಟ್ ಮತ್ತು 9 ಮಧ್ಯೆ ಇರೋವಂಥ ಝೀರೋ ಅದಾಗಿದೆ. ಹಾಗೆ ಇಲ್ಲಿ ಸೆಕೆಂಡ್ ಝೀರೋನ ಅಬ್ಸರ್ವ್ ಮಾಡಿ, 2 ಮತ್ತು 3ನ ನಡುವೆ ಇದೆ, ದಟ್ ಈಸ್ ಝೀರೋ. ದಿಸ್ ಝೀರೋ ಈಸ್ ಇನ್ ಬಿಟ್ವೀನ್ ದ ನಾನ್ ಝೀರೋ ಡಿಜಿಟ್, ರೈಟ್? ಸೊ ದೀಸ್ ಆರ್ ದ ಸಿಗ್ನಿಫಿಕೆಂಟ್ಸ್. ಸೊ ಹಾಗಾಗಿ
ಅವು ಕೂಡ ಸಿಗ್ನಿಫಿಕೆಂಟ್ ಆಗಿರುತ್ತೆ. You just count the number 1, 2, 3, 4, 5, 6, 7. There are 7 numbers. So, how many significant figures are there in this number? There are 7 significant figures. Then, the third rule is the terminal zeros without a decimal point are not a significant. The terminal zeros without a decimal point. Without a decimal point, there is no decimal point in that number. So the terminal zero ಅಂದರೆ ಲಾಸ್ಟಲ್ಲಿ ಇರೋ ಝೀರೋ ಇರೋ ಅಂಥದ್ದು ಅವೆಲ್ಲ ಏನಾಗಿರಲ್ಲ, ಸಿಗ್ನಿಫಿಕೆಂಟ್ ಆಗಿರಲ್ಲ, ಅಂದರೆ ಅರ್ಥಪೂರ್ಣವಾಗಿ ಇರೋದಿಲ್ಲ. ಸೊ ಇನ್ ದಿಸ್ 47,000 ಇರೋ ಅಂಥದ್ರಲ್ಲಿ ಯಾವುದೇ ರೀತಿ ಡೆಸಿಮಲ್ ಇಲ್ಲ. ಸೊ ಹಾಗಾಗಿ ಈ 3 ಝೀರೋನ ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಇನ್ ದಿಸ್ ದ ಸಿಗ್ನಿಫಿಕೆಂಟ್ ಫಿಗರ್ ಈಸ್ ಓನ್ಲಿ 2 ಸಿಗ್ನಿಫಿಕೆಂಟ್ ಫಿಗರ್ಸ್, ರೈಟ್. ನೆಕ್ಸ್ಟ್, the fourth rule is terminal zeros with the decimal point are significant. You must be very careful in these rules, okay? You have to learn very properly. ಇಲ್ಲಿ ಡೆಸಿಮಲ್ ಇದೆ, ಡೆಸಿಮಲ್ ಇದ್ದಾಗ ಟರ್ಮಿನಲ್ ಝೀರೋಸ್ ಏನಾಗಿರುತ್ತೆ, ಸಿಗ್ನಿಫಿಕೆಂಟ್ ಆಗಿರುತ್ತೆ. ವಿತೌಟ್ ಡೆಸಿಮಲ್ there are not significant. With the decimal they are significant. ಸೊ 4.700 ಇದ್ದಾಗ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ 4 ಬಿಕಾಸ್ ಅವನ್ನು ಕೂಡ ಕನ್ಸಿಡರ್ ಮಾಡ್ತೀವಿ ಪಾಯಿಂಟ್ ಇದ್ದಾಗ. ಪಾಯಿಂಟ್ ಇಲ್ದಲೇ ಇದ್ದಾಗ ಅವನ್ನ ಕನ್ಸಿಡರ್ ಮಾಡಲ್ಲ. ಸೊ ಇನ್ ದಿಸ್ ನಂಬರ್ ದೆರ್ ಆರ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್. ಆ್ಯಂಡ್ ದ ನೆಕ್ಸ್ಟ್ ರೂಲ್ ಈಸ್ ಫಾರ್ ಅ ನಂಬರ್ ಲೆಸ್ ದ್ಯಾನ್ 1 ಅಂದರೆ 1ಕ್ಕಿಂತ ಕಡಿಮೆ, zeros on right of the decimal point but left of the first non-zero digit are not significant. ಅಂದರೆ ಝೀರೋ ಆನ್ ರೈಟ್ ಆಫ್ ದ ಡೆಸಿಮಲ್ ಪಾಯಿಂಟ್. ಸೊ ರೈಟ್ ಡೆಸಿಮಲ್ ಪಾಯಿಂಟಿನ ರೈಟಿಗೆ ಇರೋವಂಥ ಝೀರೋಗೆ ಪಾಯಿಂಟ್, ಬಟ್ ಲೆಫ್ಟ್ ಆಫ್ ದ ಫಸ್ಟ್ ನಾನ್ ಝೀರೋ ಡಿಜಿಟ್. ಸೊ ಫಸ್ಟ್ ನಾನ್ ಝೀರೋ ಡಿಜಿಟ್ ಯಾವುದಿಲ್ಲಿ 1. ಸೊ ಫಸ್ಟ್ ನಾನ್ ಝೀರೋ ಡಿಜಿಟ್ ಈಸ್ 1. 1ನ ಲೆಫ್ಟಿಗೆ ಇರೋವಂಥದ್ದು ಯಾವುದು 0, ವಿಚ್ ಈಸ್ ನಾಟ್ ಅ ಸಿಗ್ನಿಫಿಕೆಂಟ್ ಅಂತ ಹೇಳ್ತಾ ಇರೋದು. ಸೊ 0.0 ಇರೋದ್ರಿಂದ ಈ ಝೀರೋಸ್ನ ಕನ್ಸಿಡರ್ ಮಾಡಲ್ಲ ಬಿಕಾಸ್ 1ಗಿಂತ ಲೆಸ್ ಇದೆ ನಂಬರ್. ಹಾಗಾಗಿ ಫಸ್ಟ್ ನಾನ್ ಝೀರೋ ಡಿಜಿಟಿನ ಲೆಫ್ಟಿಗೆ 0 ಇರೋದ್ರಿಂದ ಆ ಪಾಯಿಂಟ್ನ ಇಲ್ಲಿ ಕನ್ಸಿಡರ್ ಮಾಡಲ್ಲ. ದಟ್ ಈಸ್ 0.0ನ ನೆಗ್ಲೆಕ್ಟ್ ಮಾಡಿ. ಇನ್ ದಿಸ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಓಕೆ, I hope you all have understood all these rules. If I have any doubt, you can ask me. Okay. Next, we move on to the change of units does not change the significant figures. Change of unit does not change a significant figure means, ಈಗ ನಾವು ಯಾವುದೇ ಒಂದು ಯೂನಿಟನ್ನು ಚೇಂಜ್ ಮಾಡಿದ್ರೆ ಅಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಏನಾಗಬಾರ್ದು, ಚೇಂಜ್ ಆಗಬಾರ್ದು. ಇನ್ ದಿಸ್ ದೆರ್ ಆರ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಎಕ್ಸಾಂಪಲ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ರೈಟ್? The 43.2 centimeter. So 43.2 centimeter, which is a non-zero digit, right? Non-zero digit. There is no zero in this. That is 43.2 centimeter is there. So in this the significant figures are 3 significant figures. Next, if I convert this number into a meter, that is centimeter allirodna meter ಗೆ ಕನ್ವರ್ಟ್ ಮಾಡ್ತಿದ್ದೀನಿ. And I am changing the unit, right? Centimeter to meter. So centimeter to meter ಗೆ ಕನ್ವರ್ಟ್ ಮಾಡಬೇಕು, just divided by 100 because centi means 10⁻², right? So divided by 100 we will get 0.432 meters. So in this also, according to the rule, this is before the decimal point, right? So before the decimal point irodrinda there are only 3 significant figures. That is 432 is the 3 significant figures. And if I want to change it to or convert it to kilometer, kilo means 10⁻3, right? So divided by 1000. So divide by 1000 we will get 0.000432 kilometers. So the significant figures are, there are only 3 significant figures in this number also. So in this case again the zeros are not a significant because according to the last rule
because they are after the decimal point, right? But before the first significant figure. So ideally, whenever you change the unit, the number of significant figures remains unchanged. ಯಾವುದೇ ರೀತಿ ಸಿಗ್ನಿಫಿಕೆಂಟ್ ಫಿಗರಲ್ಲಿ ಚೇಂಜ್ ಆಗೋಲ್ಲ. ಸೊ ಯೂನಿಟ್ನ ಚೇಂಜ್ ಮಾಡ್ದಂಗೆ ಯಾವುದೇ ರೀತಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಕೂಡ ಚೇಂಜ್ ಆಗಲ್ಲ. So thank you. I hope you all have understood this concept, and you can ask me if you have any doubts in regarding this concept. Okay, thank you.